ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾವು ಒಬ್ಬ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇವತ್ತು ಕೂಡ ಒಬ್ರು ಸಾಧಕರು ನಮ್ಮ ಜೊತೆಗಿದ್ದಾರೆ. ಅದ್ಭುತವಾದಂಥ ಜ್ಞಾನಿ ಅಂತ ಹೇಳಿ ಅವರ ಅಕ್ಕಪಕ್ಕದ ಜನ ಅವರನ್ನ ಕರೀತಾರೆ. ಶಿಕ್ಷಣ ಸಂಸ್ಥೆಯನ್ನ ಅವರು ಕಟ್ಟಿ ಬೆಳೆಸ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಅವರು ದಾರಿದೀಪ ಆಗ್ತಾ ಇದ್ದಾರೆ. ಸೊ ಬಹಳಷ್ಟು ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಭಾರತದಲ್ಲಿದ್ದಾವೆ. ಬಟ್ ಆ ಶಿಕ್ಷಣ ಸಂಸ್ಥೆಗಳಿಂದ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ವಿಭಿನ್ನವಾದಂಥ ಕಲಿಕೆ ಸಿಗ್ತಾ ಇದೆ, ವಿದ್ಯಾಭ್ಯಾಸ ಸಿಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ನಾವೀಗ ಒಂದು ಶಿಕ್ಷಣ ಸಂಸ್ಥೆಯ ಕಟ್ಟಡದಲ್ಲಿ ಕೂತಿದ್ದೀವಿ. ಮೈಸೂರಿನಲ್ಲಿದೆ ಆ ಕಟ್ಟಡ, ಆ ಒಂದು ಸಂಸ್ಥೆ. ಆ ಸಂಸ್ಥೆ ಬೇರೆ ಯಾವುದೂ ಅಲ್ಲ, ಒಂದು ಅದ್ಭುತವಾದಂಥ ಸಂಸ್ಥೆ. ಜೊತೆಗೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಜೊತೆಗೆ ವಿಭಿನ್ನವಾದಂಥ ವಿದ್ಯಾಭ್ಯಾಸ, ಕಲಿಕೆ ಅವರಿಗೆ ಸಿಗ್ತಾ ಇದೆ. ಪಾಠದ ಜೊತೆಗೆ ಆಟವೂ ಕೂಡ ನಿರಂತರವಾಗಿದ್ದೇ ಇದೆ. ಕೌಟಿಲ್ಯ ವಿದ್ಯಾಲಯದ ಬಗ್ಗೆ ನಾವಿವತ್ತು ಮಾತನಾಡ್ತಾ ಇದ್ದೀವಿ. ಸೊ ಈ ಕೌಟಿಲ್ಯ ವಿದ್ಯಾಲಯದ ಚೇರ್ಮನ್ ಆಗಿರುವಂತ ಟಿ ಬಾಬು ಅವರು ನನ್ನ ಜೊತೆಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಹೇಗಿದ್ದೀರಿ ಸರ್? ಬಹಳ ಚೆನ್ನಾಗಿದೆ. ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಾಕಿದ್ದೀರಿ, ಎಷ್ಟು ಕಷ್ಟ ಇತ್ತು ಸರ್? ಕಷ್ಟ ಅನ್ನೋದಕ್ಕಿಂತ ಇಷ್ಟ ನನಗೆ. ಓಕೆ, ಇಟ್ಸ್ ಅ ಪ್ಯಾಷನ್ ಫಾರ್ ಮೀ. ಆಲ್ವೇಸ್ ಐ ವಾಂಟೆಡ್ ಟು ಕಮ್ ಅಪ್ ವಿತ್ ಅ ಸ್ಕೂಲ್ ಆರ್ ಅ ಕಾಲೇಜ್. ನನ್ನ ಸರೌಂಡಿಂಗ್ಸು ಹಾಗೆ ಇತ್ತು. ಓಕೆ, ನನಗೆ ಭಾಳಷ್ಟು ಜನ ಫ್ರೆಂಡ್ಸು ಶಿಕ್ಷಣ ದೇ ಆರ್ ಇನ್ ಟು ಎಜುಕೇಷನ್ ಫೀಲ್ಡ್ ಓನ್ಲಿ. ಅವರು ಒಂದು ಅವ್ರನ್ನ ನೋಡಿ ನಾನು ಮಾಡಬೇಕು ಅಂತ ಭಾಳ ವರ್ಷದಿಂದ ಇತ್ತು. ಓಕೆ, ಬಟ್ ಒಂದು ಆಸೆ ಬೆಂಗಳೂರಲ್ಲಿ ಮಾಡಬೇಕಾಗಿತ್ತು ಅಂತ. ಬಟ್ ನಮಗೆ ಚಾಮುಂಡಿ ದೇವರ ಆಶೀರ್ವಾದದಿಂದ ಮೈಸೂರಲ್ಲಿ ನಮಗೆ ಒಂದು ಶಿಕ್ಷಣ ಸಂಸ್ಥೆ ಮಾಡೋ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಓಕೆ, ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಶಿಕ್ಷಣ ಸಂಸ್ಥೆಗೆ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ಸರ್. ಯಾಕೆ ಅಂತ ಅಂದ್ರೆ, ಒಂದು ಶಿಕ್ಷಣ ಸಂಸ್ಥೆಯನ್ನ ಹುಟ್ಟು ಹಾಕಬೇಕು ಅಂತ ಅಂದ್ರೆ ಅವ್ರಿಗೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಅರಿವಿರಬೇಕಾಗುತ್ತೆ. ಸುಮ್ಮನೆ ಎಲ್ಲರೂ ಮಾಡೋದಕ್ಕಾಗಲ್ಲ ಈ ವಿಚಾರವನ್ನ. ಬೇರೆ ಬೇರೆ ಬಿಸ್ನೆಸ್ಗಳನ್ನ ಮಾಡ್ಬಿಡ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ, ನಿಮ್ಮ ಊರು ಯಾವುದು, ನಿಮ್ಮ ತಂದೆ ತಾಯಿಗಳ ಬಗ್ಗೆ ಹೇಳಿ. ನನ್ನ ಬಾಲ್ಯದ ಬಗ್ಗೆ ಅಂದ್ರೆ ಐ ಆಮ್ ಫ್ರಮ್ ಬೇಸಿಕ್ಲಿ ಬ್ಯಾಂಗ್ಳೂರಿಂದ. ನನ್ನ ಸ್ಕೂಲಿಂಗು ಕಾಲೇಜ್ ಎಲ್ಲ ಬ್ಯಾಂಗ್ಳೂರಲ್ಲೇ, ಸೆಂಟ್ ಆನ್ಸ್ ಅಂತ ರಾಜಾಜಿನಗರದಿಂದ. ಐ ಆಮ್ ಫ್ರಮ್ ಸೆಂಟ್ ಆನ್ಸ್ ಗ್ರೂಪ್. ಆಫ್ಟರ್ ಕಾಲೇಜ್ ಐ ವಾಸ್ ಇನ್ ಟು ಎ ಸ್ಮಾಲ್ ಬಿಸ್ನೆಸ್, ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ಲಿದ್ದೆ. ಬಟ್ ಡೌನ್ ದಿ ಲೈನ್ ಫ್ರಮ್ 2003 ಐ ವಾಸ್ ವಿತ್ ಎಜುಕೇಶನಿಸ್ಟ್. ನನ್ನ ಮೆಜಾರಿಟಿ ಜರ್ನಿ ಇದ್ದಿದ್ದು ಬಹಳಷ್ಟು ಎಜುಕೇಶನಿಸ್ಟ್ ಜೊತೆ. ಅವ್ರ ಜೊತೆ ಇದ್ದಿದ್ದಿಂದಾನೇ ನನಗೆ ಇನ್ಕ್ಲೈನ್ ಟುವರ್ಡ್ಸ್ ಎಜುಕೇಶನ್ ಮಾಡಬೇಕು, ನಾನು ಒಂದು ಸ್ಕೂಲ್ ಮಾಡಬೇಕು ಅಂತಾನೆ ಐ ವಾಸ್ ಸರ್ಚಿಂಗ್ ಫಾರ್ ಅ ಪ್ಲೇಸ್ ಟು ಸ್ಟಾರ್ಟ್ ಅ ಸ್ಕೂಲ್. ಸ್ಕೂಲ್ ಆರಂಭ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ನಿಮ್ ತಲೆಯಲ್ಲಿ ಏನಿತ್ತು, ಏನಾಗಬೇಕು ಅನ್ನೋದಿತ್ತು? I was very clear, sir. I wanted to be a businessman, but later I have transferred myself towards education. Business ಅನ್ನೋದು ಒಂದ್ ಕಡೆ ಇದ್ರೂನು that's a part and parcel of life. ಅದು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡ್ತಾ ಇಲ್ಲ. ಈಗ ವೀಕ್ಲಿ 4 days ನಾನು ಮೈಸೂರಲ್ಲೇ ಇರ್ತಿದ್ದೀನಿ. ಬಿಕಾಸ್ ಆಫ್ ಐ ಹ್ಯಾವ್ ಸ್ಟಾರ್ಟೆಡ್ ಒನ್ ಮೋರ್ ಕಾಲೇಜ್ ಆಲ್ಸೋ ಇನ್ ವಿಜಯನಗರ್. ಒಂದು PU ಕಾಲೇಜ್ ಮಾಡಿದ್ದೀನಿ. ಇಟ್ಸ್ ಅ ನೀಟ್ ಅಕಾಡೆಮಿ. ವಿ ಹ್ಯಾವ್ ಬ್ರಾಟ್ ವೆರಿ ಗುಡ್ ಸ್ಟಾಫ್ ಫ್ರಮ್ ಬ್ಯಾಂಗ್ಳೂರ್ ಅಂಡ್ ಆಸ್ ವೆಲ್ ಆಸ್ ಮೈಸೂರ್. ಒಂದು ಒಳ್ಳೆ ಕಾಲೇಜ್ ಮಾಡಬೇಕು, ಮತ್ತೆ ಒಂದು ಒಳ್ಳೆ ಅಲೈಡ್ ಸೈನ್ಸ್ ಕಾಲೇಜಸ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಆಂಬಿಷನ್. ಈಗ ಕೌಟಿಲ್ಯ ಅನ್ನೋ ಒಂದು ವಿದ್ಯಾಲಯವನ್ನ ನೀವು ತಗೊಳ್ತೀರಿ, ಆರಂಭ ಮಾಡ್ತೀರಿ, ಮುನ್ನಡೆಸ್ಕೊಂಡು ಹೋಗ್ತಿದ್ದೀರಿ. ಸೊ ಆರಂಭ ಮಾಡೋದಾಗಿಂದ ಹೆಂಗಿದೆ ಸರ್ ಜೀವನ? ಇಟ್ಸ್ ಏನ್ ಹೇಳ್ತೀರಾ, ಇಟ್ಸ್ ರೋಲರ್ ಕೋಸ್ಟರ್ ರೈಡ್ ಅಂತಾರೆ. ಓಕೆ, ಯಾಕಂದ್ರೆ ತಗೊಂಡವಾಗ 2020 ನಲ್ಲಿ ಜಸ್ಟ್ ವೆನ್ ಐ ಟುಕ್ ಓವರ್ ದಿಸ್ ಆರ್ಗನೈಸೇಷನ್, ಇಟ್ ವಾಸ್ ಕೋವಿಡ್. It was not so easy. ಹೌದು. One year there was an offline class and online class. Even teachers were not used for that. ಹೌದು. ಎಲ್ಲದನ್ನು ನೋಡ್ಕೊಂಡು then when it was normal 2021 ತನಕನೂ there was COVID and other things, but after that it is a smooth ride for us. There is no looking back. We have very good quality staff. ಮಕ್ಕಳು ತುಂಬಾ ಅಷ್ಟೇ ಸ್ಮಾರ್ಟ್ ಇದಾರೆ. ಈಗಿನ ಮಕ್ಕಳು ನಮ್ಗಿನ ಸ್ಮಾರ್ಟ್ ಅವ್ರೆ. ನಾವು ಕರೆಕ್ಟ್ ಇಲ್ಲ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಅದನ್ನ ಕೇಳ್ತಾರೆ, ಅವರು ಅಬ್ಸರ್ವ್ ಮಾಡ್ತಾರೆ ನಮ್ಮನ್ನ. ಇಫ್ ವಿ ಆರ್ ರಾಂಗ್
they will definitely question us. ಈಗ ಕೌಟಿಲ್ಯ ವಿದ್ಯಾಲಯದ ಬಗ್ಗೆ ಮಾತನಾಡುವಂತ ಸಮಯ. ಕೌಟಿಲ್ಯ ವಿದ್ಯಾಲಯ ಇದು ನಿಮ್ಮ ಕನಸ? ಕನಸೇ ಸರ್ ಇದು. ವಾವ್. ಸೊ ಹೆಂಗೆ ಈಗ ಕೌಟಿಲ್ಯ ವಿದ್ಯಾಲಯದಲ್ಲಿ ಹೇಗೆ ನಡೀತಾ ಇದೆ ಒಂದು ಶಿಕ್ಷಣ ವ್ಯವಸ್ಥೆ? ಸರ್, ಕೌಟಿಲ್ಯ ವಿದ್ಯಾಲಯ ಈಸ್ ಒಂಥರ ಫ್ರಮ್ ಡೇ ಒನ್ ವೆನ್ ಇಟ್ ಇಸ್ ಸ್ಟಾರ್ಟೆಡ್ ಇಟ್ ಈಸ್ ಅ ಡಿಫ್ರೆಂಟ್. ಮೈಸೂರಲ್ಲಿ ಎಷ್ಟೊಂದು ಸಂಸ್ಥೆ ಇದೆ, ಬಟ್ ಆಸ್ ಕೌಟಿಲ್ಯ ವಿದ್ಯಾಲಯ ಶುರುವಿಂದನೂ ವಿಭಿನ್ನವಾಗಿ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಅಂತ ವಿಷಯದಲ್ಲಿ. ಈಗ ಆಗ ಲೆಕ್ಕಕ್ಕೆ ನೋಡಕ್ ಹೋದ್ರೆ ಅವರ್ಸ್ ಇಸ್ ದ ಸ್ಕೂಲ್, ವಿ ಹ್ಯಾವ್ ಗಿವನ್ ಅನ್ ಆಪರ್ಚುನಿಟಿ ಫಾರ್ ಈವನ್ ಅವರ್ ಕಿಡ್ಸ್. ನಾವು ಪಾಡ್ಕಾಸ್ಟ್ ಮಾಡಿದ್ದೀವಿ ಲಾಸ್ಟ್ ಇಯರ್. ದಟ್ ಈಸ್ ಒನ್ ಆಫ್ ದಿ ನ್ಯೂ ಆ್ಯಂಡ್ ನೋಬಡಿ ಹ್ಯಾಸ್ ಡನ್ ದಟ್. ಮಕ್ಕಳು ವಿಲ್ ಬಿ ದಿ ಹೋಸ್ಟ್. ವಿ ಆರ್ ಕಾಲಿಂಗ್ ಡಿಫ್ರೆಂಟ್ ಫೀಲ್ಡ್ intellectuals as well as people who have performed and have achieved. ಅವ್ರನ್ನ ಕರೆದಿ ನಮ್ಮ ಮಕ್ಕಳ ಕೈಯಲ್ಲೇ ವಿ ಆರ್ ಡೂಯಿಂಗ್ ಎ ಪಾಡ್ಕಾಸ್ಟ್ ಆ್ಯಂಡ್ ಇಂಟರ್ವ್ಯೂ ಇಸ್ ಗೋಯಿಂಗ್ ಆನ್. ಒಂದು 5-6 ಎಪಿಸೋಡ್ ಆಗಿದೆ ಈಗ. ದಟ್ ಈಸ್ ಒನ್ ನ್ಯೂ ಥಿಂಗ್. ಸೊ ಮಕ್ಕಳಿಗೆ ಅದರಿಂದ ಡಿಫ್ರೆಂಟ್ ಒಂದು ಕಾನ್ಫಿಡೆನ್ಸ್ ಕೂಡ ಬೆಳೆಯುತ್ತೆ. ಒಳ್ಳೆ ಎಕ್ಸ್ಪೋಜರ್ ಇದೆ ಅವ್ರಿಗೆ. ಅಂಡ್ ವಿ ಹ್ಯಾವ್ ಟ್ರೈ ಟು ಟೇಕ್ ದೆಮ್ ಟು ಅಬ್ರಾಡ್ ಆಲ್ಸೋ. ಸಿಂಗಪುರ್ ಕರ್ಕೊಂಡು ಹೋಗಿದ್ವಿ ಒಂದು ಯೂನಿವರ್ಸಿಟಿಗೆ. ದಟ್ ಇಸ್ ಅನ್ ಗುಡ್ ಎಕ್ಸ್ಪೋಜರ್ ಫಾರ್ ದೆಮ್. ಅಂಡ್ ಯೂಶಲಿ ವಿ ಟೇಕ್ ದೆಮ್ ಎವ್ರಿ ಇಯರ್ ಒನ್ ಆರ್ ದಿ ಅದರ್ ಪ್ಲೇಸಸ್. ನಾಟ್ ಓನ್ಲಿ ಬಿಕಾಸ್ ಆಫ್ ಎಕ್ಸ್ಪೋಜರ್, ಅವ್ರಿಗೆ ಕಲೀಲಿ, ದೆನ್ ದೇ ನೀಡ್ ಟು ಗೆಟ್ ಎಕ್ಸ್ಪೋಸ್ ಟು ಅದರ್ ಸ್ಟೇಟ್ಸ್ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಎವ್ರಿ ಇಯರ್ ವಿ ಆರ್ ಟೇಕಿಂಗ್ ದೆಮ್ ಐದರ್ ಒನ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಆರ್ ದಿ ಅದರ್ ಪ್ಲೇಸ್ to other states also. We have taken most of 4 years alli we have taken them to different places. Okay. For their what exposure towards education, and they should learn. ಆ ಒಂದು ರೀಸನ್ ಇಂದ ನಾವು ವರ್ಷ this year we wanted to take them to Dubai actually. Last year 2025 ಅಲ್ಲಿ somewhat it did not go. We have planned, if at all everything goes. ಅಂದ್ರೆ ಏನಕ್ಕೆ ಕರ್ಕೊಂಡು ಹೋಗ್ತೀರಾ? Sir, Dubai alli there are some universities. Okay. What after 10th? Most of them will go behind this medical and engineering. There are many more courses. SSLC ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಬಹಳಷ್ಟು ಜನರಲ್ಲಿ ಒಂದು ಆರ್ಟ್ಸ್ ಮಾಡ್ಬಿಡೋಣ, ಒಂದು ಕಾಮರ್ಸ್ ಮಾಡ್ಬಿಡೋಣ, ಒಂದು ಸೈನ್ಸ್ ಮಾಡ್ಬಿಡೋಣ ಇಷ್ಟೇ ಇರುತ್ತೆ ತಲೆಯಲ್ಲಿ. ಬೇರೆ ಆಪರ್ಚುನಿಟೀಸ್ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ಬಟ್ ನಿಮ್ಮ ವಿದ್ಯಾಲಯದ ಕಡೆಯಿಂದ ಮಕ್ಕಳಿಗೆ ಆ ರೀತಿಯಾದಂತಹ ಅರಿವನ್ನು ಮೂಡಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಿ. ಬಹಳ ಒಳ್ಳೆ ಕೆಲಸ. ಇದೆಲ್ಲದರ ಜೊತೆಗೆ ನಿಮ್ಮ ಈ ಒಂದು ಕೌಟಿಲ್ಯ ಸ್ಕೂಲ್ ನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಇಟ್ ಇಸ್ ಸಸ್ಟೈನ್ಡ್ 1000+ ಮೊದಲಿಂದನೂ ಇದೆ. ವಿ ಹ್ಯಾವ್ ಮೇಂಟೈನ್ ದಟ್ ಸೇಮ್ ನಂಬರ್ಸ್. ವಿ ಡೋಂಟ್ ಹ್ಯಾವ್ infrastructure to go beyond that also. Illi if at all it grows, we will go for our next campuses. Illige we have sufficient, sir. Classes are full. We have 1150 students. ಸರ್, ಕಲಿಕೆ ಅಂತ ಬಂದಾಗ ನಾನು ಆರಂಭದಲ್ಲೇ ಹೇಳಿದೆ, ಸಾಕಷ್ಟು ವಿದ್ಯಾಲಯಗಳಿದಾವೆ ಅಥವಾ ಸಂಸ್ಥೆಗಳಿದಾವೆ, ಶಿಕ್ಷಣ ಸಂಸ್ಥೆಗಳು. ಒಂದು ಪುಸ್ತಕ ಅನ್ನೋದು ಬಿಟ್ರೆ ಆಟ ಅಂತ ಬರುತ್ತೆ. ಸೊ ಇದೆಲ್ಲದರ ನಡುವೆ ಏನು ಡಿಫ್ರೆನ್ಸ್ ಇದೆ? ಏನು ನೀವು ಹೊಸದಾಗಿ ಕೊಡ್ತೀರಾ ಮಕ್ಕಳಿಗೆ? ಸರ್, ನಾಟ್ ಆಸ್ ಪಾರ್ಟ್ ಆಫ್ ಎಜುಕೇಷನ್ ಆದಾಗ ಈಗ CBSE ಅಲ್ಲಿ ಏನೇನು ಸರ್ಕ್ಯುಲರ್ಸ್ ಬರುತ್ತೋ ವಿ ಆರ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದಟ್. ಓಕೆ. ಈಗ ಈ ವರ್ಷ ತುಂಬ ಚೇಂಜಸ್ ಅಂದರೆ ಕೌಶಲ್ ಬೋರ್ಡ್ ಆ್ಯಂಡ್ ಕೌಶಲ್ ವಿಕಾಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ಪಾರ್ಟ್ ಆಫ್ ಸ್ಟೆಮ್ ಎಜುಕೇಷನ್ ಅಷ್ಟೇ. ವಿ ಹ್ಯಾವ್ ಕಮಿಂಗ್ ಅಪ್ ವಿತ್ ಒನ್ ಇನೋವೇಷನ್ ಲ್ಯಾಬ್, ಸ್ಪೇಸ್ ಲ್ಯಾಬ್ ಇದೆ. ಓಕೆ. ವಿ ಹ್ಯಾವ್ ಇಟ್ ಆಲ್ರೆಡಿ. ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಲಾಸ್ಟ್ ಇಯರ್. Apart from that, we will have one more called Innovation Lab. Kids will be ಇದು ಒಂದು ಟೈಅಪ್ ಆಗಿದೆ ನಮಗೆ IIT Madras ಜೊತೆ. IIT Madras ಅವರು ಅಲ್ಯೂಮಿನಿಯಂ ಜೊತೆ ಟೈಅಪ್ ಆಗಿದೆ. ದೇ ವಿಲ್ ಬಿ ಕಮಿಂಗ್ ಫ್ರಮ್ IIT. ಎವ್ರಿ 1 week ಒಬ್ರು ಬಂದು ಅವರು ದೇ ವಿಲ್ ಬಿ ಟೀಚಿಂಗ್ ಅವರ್ ಕಿಡ್ಸ್ ರಿಲೇಟೆಡ್ ಟು ಡ್ರೋನ್ಸ್ ಆರ್ robotics. There will be multiple streams. They will be concentrating grade wise. They are bifurcating the students. This year we are starting with that. That is a very new thing what we are doing. We are happy to announce that. Adond bitre ee varsha we are associated with Cambridge. One Cambridge what it is happening, if at all they are doing that course as well as education jotene, they did not give this TOEFL and other things when they want to go to abroad. Eglindane there are bifurcations of grades. ಮುಗಿಸ್ಕೊಂಡು ಹೋಗ್ತಾ ಇದ್ರೆ ಇನ್ ಫ್ಯೂಚರ್ ದೇ ಡಿ ನಾಟ್ ಗಿವ್ ಒನ್ ಮೋರ್ ಎಕ್ಸಾಮ್ ವೆನ್ ದೇ ವಾಂಟ್ ಟು ಗೋ ಅಬ್ರಾಡ್ ಆಫ್ಟರ್ 12th. ದಟ್ ಈಸ್ ಒನ್ ಥಿಂಗ್ ವಿಚ್ ವಿ ಆರ್ ಸ್ಪೆಷಲೈಸ್ಡ್. ಅದು ಬಿಟ್ರೆ ಸ್ಕೇಟಿಂಗ್ ಇದೆ,
we have skating, we have chess, actually Okay. part of curriculum only. We have Mhm. music, ಹ್ಮ್ we have dance, we have swimming pool, ಹ್ಮ್ again we have a tennis court. ಓಕೆ All these things are part and parcel of the Hmm. education itself, ಹ್ಮ್ which is ನಾವು ಹೇಗೆ ಟೈಮ್ ಟೇಬಲ್ ಮಾಡಿದ್ದೀವಿ ಅಂದರೆ ಹ್ಮ್ this 8 hours should have minimum 2 hours of ಹ್ಮ್ play. ಹ್ಮ್ The 6 hours is utilized for the normal curriculum ಆ ಥರ ಎಜುಕೇಷನ್ ಬಗ್ಗೆ. ಹ್ಮ್ ಈ 2 hours ಅವಾಗಲೇ ಅವ್ರಿಗೆ ಭಾಳಷ್ಟು ಇಷ್ಟ ಆಗುತ್ತೆ, ಸ್ಕೂಲಿಗೆ ಬರೋಕ್ಕೂ ಅವ್ರಿಗೆ ಒಂಥರ ಕರೆಕ್ಟ್ ತುಂಬ ಇನ್ಸ್ಟಾಯಿಂದ ಬರ್ತಾರೆ, ಅದರ್ವೈಸ್ ದೇ ವಿಲ್ ಬಿ ನಾಟ್ ಸೋ ಮಚ್ ಉತ್ಸಾಹದಿಂದ ಬರಲ್ಲ ಅಂತ. ಹ್ಮ್ ದಿಸ್ ಇಸ್ ಒನ್ ಡಿಫ್ರೆಂಟ್ ಇನ್ ಅವರ್. ಎಸ್ ನನ್ನ ಮುಂದಿನ ಕ್ವಶನ್ ಏನಾಗಿತ್ತು ಅಂತ ಅಂದ್ರೆ ಯಾಕೆ ನಿಮ್ಮ ಸ್ಕೂಲ್ಗೆ ಬರ್ಬೇಕು ಮಕ್ಕಳು ಅಂತ ಹೇಳಿ, ಅದಕ್ಕೆ ನೀವು ಉತ್ತರ ಕೊಟ್ಬಿಟ್ರಿ ಈಗ. ಏನೆಲ್ಲ ಇದೆ ನಮ್ಮಲ್ಲಿ ವ್ಯವಸ್ಥೆ ಅಂತ. ಏನೆಲ್ಲ ಇರೋದು ಅನ್ನೋದಕ್ಕಿಂತ ಹಾ ನನ್ನ ಇಲ್ಲಿನ ಮಕ್ಕಳು ಒಂದು ಕ್ಲಾಸಲ್ಲಿ ಒಂದು 35 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನಮ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂದರೆ ವಿ ಆರ್ ಬಿಲ್ಡಿಂಗ್ 35 ಪೀಪಲ್ಸ್ ಫ್ಯೂಚರ್ ಆ್ಯಕ್ಚುಲಿ. ಕರೆಕ್ಟ್ ಕರೆಕ್ಟ್ ಅಂಟಿಲ್ 10th ಆರ್ 12th ದೇ ಆರ್ ಅಂಡರ್ ಅಸ್. ಅವ್ರಿಗೆ ಏನು ಕಲಿಸ್ತಿದ್ದೀವಿ ಅಂತ, ವಾಟ್ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್, ಅವ್ರಿಗೆ ನಾವು ಏನು ನಮ್ಮಲ್ಲಿ ಬಂದಿರೋದಕ್ಕೆ ಕೊಟ್ಟಿದ್ದೀವಿ ಅನ್ನೋದನ್ನ ನಮ್ಮನ್ನು ನಾವು ನೋಡ್ಕೊಳ್ಬೇಕಲ್ವಾ. ವಿ ಕೆನಾಟ್ ಗಿವ್ ಹಾಫ್ ಬೇಕ್ ಥಿಂಗ್ಸ್. ನಮ್ಗೆ ಏನೋ ಒಂದು ಬಂದ್ರು ಹೋದ್ರು ಅನ್ನೋ ಥರ ಇಲ್ಲದೆ ಯು ವಾಂಟ್ ಟು ಗಿವ್ ಅ ಗುಡ್ ಸಿಟಿಸನ್ ಫಾರ್ ದಿಸ್ ಸ್ಟೇಟ್ ಅಂಡ್ ಆಸ್ ವೆಲ್ ಆಸ್ ಕಂಟ್ರಿ. ಅಂದ್ರೆ ಶಿಕ್ಷಣ ಅಂದ್ರೆ ಬರೀ ಓದೋದು ಬರೆಯೋದು ಮಾರ್ಕ್ಸು ಅಂಕ ಅಷ್ಟೇ ಅಲ್ಲ, ಇಲ್ಲ, ಮುಂದೆ ಜೀವನ ಹೆಂಗ್ ನಡೆಸೋದು ಅನ್ನೋದು ತಿಳಿಸ್ಕೊಡೋದು. ಹೌದು. ಓಕೆ, ಸೊ ಇದೆಲ್ಲದರ ನಡುವೆ ಸರ್ ಪೋಷಕರು ಯಾಕೆ ನಂಬಬೇಕು ನಿಮ್ಮ ಸ್ಕೂಲ್ನ? ಯಾಕೆ ಅಂತ ಅಂದರೆ ಸಾಕಷ್ಟು ಸ್ಕೂಲ್ಗಳಿದ್ದಾವೆ, ಆ ಸ್ಕೂಲ್ಗಳಿಗೆ ಕೆಲವೊಂದಿಷ್ಟು ಪರಿಸ್ಥಿತಿ ಸರಿ ಇರಲ್ಲ, ಮಕ್ಕಳಿಗೆ ಸೇಫ್ಟಿ ಇರಲ್ಲ. ನಿಮ್ಮ ಒಂದು ಪಿಕಪ್ ಆಗಿರ್ಬೋದು, ಡ್ರಾಪ್ ಆಗಿರ್ಬೋದು, ಆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಸರ್? ಪೋಷಕರು ನಮ್ಮ ಸ್ಕೂಲಲ್ಲಿ ಯಾಕೆ ನಮ್ಮನ್ನು ನಂಬಬೇಕು ಅಂದರೆ ವಿ ಆರ್ ಅಪ್ರೋಚಬಲ್. ಓಕೆ, ವಿ ಆರ್ ನಾಟ್ ದಟ್ ವಿ ಆರ್ ನಾಟ್ ಅಪ್ರೋಚಬಲ್ ಅಂತ. ಮೈ ನಂಬರ್ ಈಸ್ ದೇರ್ ವಿತ್ ಆಲ್ಮೋಸ್ಟ್ ಮೆನಿ ಆಫ್ ದಿ ಪೇರೆಂಟ್ಸ್. My principal number is there. We have a administration team which is very well organized. ನಮಗೆ ನಮ್ಮ ಟ್ರಾನ್ಸ್ಪೋರ್ಟ್ ಆಗಲಿ, ನಮ್ಮ ಮೆಸೇಜಸ್ ಹೋಗೋದಾಗಲಿ, ವಿ ಹ್ಯಾವ್ ಆಲ್ಮೋಸ್ಟ್ 140 cameras in our school. All are high-end cameras. From the entry you get in, from the end point, everywhere things are monitored. Okay. We are sufficient people to monitor everyone. ಯಾವುದೇ ಒಂದು ಅನ್ಟವರ್ಡ್ ಇನ್ಸಿಡೆಂಟ್ ಆಗಬಾರ್ದು ಅಂತ ವಿ ವಿಲ್ ಬಿ ಕಂಪ್ಲೀಟ್ಲಿ ಮಾನಿಟರಿಂಗ್. ಯಾಕಂದ್ರೆ ಜವಾಬ್ದಾರಿ ಅಲ್ವಾ ನಮ್ಗೆ. ಪುಟ್ ಮಕ್ಕಳು ಇರ್ತಾರೆ. ಮತ್ತೆ ಟ್ರಾನ್ಸ್ಪೋರ್ಟ್ ಆಗಲಿ, ಟ್ರಾನ್ಸ್ಪೋರ್ಟ್ ಅಲ್ಲಿ ಎಲ್ಲಾ ಬಸ್ಸಸ್ಗೆ ವೆಲ್ ಡಿಸಿಪ್ಲಿನ್ ಡ್ರೈವರ್ಸ್ ಇದ್ದಾರೆ. ಅಂಡ್ ವಿ ಹ್ಯಾವ್ ಈಚ್ ಬಸ್ ವಿ ಹ್ಯಾವ್ ಐಎಸ್ ವಿಚ್ ಇಸ್ ಮಾನಿಟರ್ಡ್ ವೆರಿ ಸ್ಟ್ರಾಂಗ್. ಈಗ ಶಿಕ್ಷಣ ವ್ಯವಸ್ಥೆ ಅಂತ ಬಂದಾಗ ಮೊದಲನೇ ಹಾಗಿಲ್ಲ, ಬಹಳಷ್ಟು ಬದಲಾಗ್ತಾ ಇದೆ. ಡಿಜಿಟಲ್ಗೆ ನಾವು ಹೋಗ್ತಾ ಇದ್ದೀವಿ, ಜೊತೆಗೆ AI ತಂತ್ರಜ್ಞಾನ ನಮ್ಮನ್ನು ಆವರಿಸ್ಕೊಳ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸ್ಕೂಲ್ನಲ್ಲಿ ಏನು ಹೇಳ್ಕೊಡ್ತಾ ಇದ್ದೀರಿ? ಈಗ ಲಾಸ್ಟ್ ಇಯರು ಆಸ್ ಆಫ್ ಐ ವಾಸ್ ಟೆಲ್ಲಿಂಗ್ ವಿ ಹ್ಯಾಡ್ ಒಂದು ಅಡಿಷನಲ್ ಸಬ್ಜೆಕ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ. ಅಪಾರ್ಟ್ ಫ್ರಮ್ ದಟ್ ಅದ್ರ ಜೊತೆಗೆ ಈ ವರ್ಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಸ್ ಅ ಪಾರ್ಟ್ ಆಫ್ 9th and 10th. ಓಕೆ, ಸೊ ಬರೀ 9th and 10th ಇರಬಾರ್ದು ಅಂತ ವಿ ಆರ್ ಬ್ರಿಂಗಿಂಗ್ ಇಟ್ ಫ್ರಮ್ grade 6 onwards. 6, 7th, 8, 9, 10th. That's what we have tied up with this IIT Madras. No, they are very professional in this sense. ನಾವು ಅವ್ರ ಜೊತೆ ಟೈ ಅಪ್ ಆಗಿ one person we are training here. That person will be taking care of the whole innovation lab as part of AI, machine learning basics. We can't go in depth. ಸಣ್ಣ ಮಕ್ಕಳಲ್ವಾ, ಅವ್ರಿಗೆ ತಕ್ಕಂಗೆ ಏನು ಬೇಕೋ ವಿ ಆರ್ ಟ್ರೈಂಗ್ ಟು ಇನ್ಕಲ್ಕುಲೇಟ್ ದೀಸ್ ಅಡಿಷನಲ್ ಕೋರ್ಸಸ್ ಥ್ರೂಔಟ್ ದಿ ಇಯರ್. ವೀಕ್ಲಿ ಒಂದು 2 classes ಎಲ್ಲ ಮಕ್ಕಳಿಗೂ ಅಕ್ರಾಸ್ ಫ್ರಮ್ 3rd to 10th ಎಲ್ಲರಿಗೂ ಬೇಸಿಕ್ಸ್ ಆಫ್ ವಾಟ್ AI ಅದರ್ ಥಿಂಗ್ಸ್ ವಿ ಆರ್ ಟ್ರೈಂಗ್ ಟು ಟೀಚ್ ದೆಮ್ ಈ ವರ್ಷದಿಂದ. ಓಕೆ, ನಿಮ್ಮ ಪ್ರಕಾರ ಈಗ AI ಬಗ್ಗೆ ನಾನು ಕೇಳಿದೆ, AI ಎಷ್ಟು ಇಂಪಾರ್ಟೆಂಟ್ ನಮ್ಮ ಬದುಕಿಗೆ? ಅಂದರೆ ಯಾಕೆ ಅಂತಂದರೆ ಉದ್ಯೋಗವನ್ನು ಕಸಿದುಕೊಳ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸೊ ಹಾಗಾಗಿ ಇಂದಿನ ಪೀಳಿಗೆ ವಿದ್ಯಾರ್ಥಿಗಳು AI ಅಳವಡಿಸ್ಕೊಳ್ಳೋದು ಅಥವಾ AI ಬಗ್ಗೆ ಕಲಿಯೋದು ಎಷ್ಟು ಇಂಪಾರ್ಟೆಂಟ್? ಬಟ್ AI ಇಂದ ಕೆಲಸ ಹೋಗೋದಕ್ಕೆ ಅನ್ನೋದಕ್ಕಿಂತ ಅದರಿಂದ ಹೇಗೆ ಯೂಟಿಲೈಸ್ ಮಾಡಿಕೊಂಡು ಹೌ ಕಿಡ್ಸ್ ಕ್ಯಾನ್ ಯೂಟಿಲೈಸ್ ಅಂಡ್ ಹೌ ಟೆಕ್ನಾಲಜಿ ದೇ ಕ್ಯಾನ್ ಯೂಟಿಲೈಸ್ ಅಂಡ್ ಮೇಕ್ ಯೂಸ್ ಆಫ್ ನ್ಯೂ ಥಿಂಗ್ಸ್, ಇನೋವೇಷನ್ ಆಗಲಿ ಮತ್ತೆ ಒಂದು ಸ್ಟಾರ್ಟ್ಅಪ್ ಆಗ್ಬೋದು, ಅದನ್ನ ಯೂಸ್ ಮಾಡ್ಕೊಂಡು ನಮ್ಮ ಮಕ್ಕಳನ್ನೇ. ನನ್ಗೊಂದು ಆಸೆ ಇದೆ ನಮ್ಮ ಸ್ಕೂಲಲ್ಲಿ, ಐ ವಾಂಟ್ ಟು ಮೇಕ್ ಎ ಸ್ಟಾರ್ಟ್ಅಪ್ ಕ್ಲಬ್ ವಿತ್ ಕಿಡ್ಸ್ ಓನ್ಲಿ. ಓಕೆ, ಇಟ್ಸ್ ವೆರಿ ಟಫ್ ಆಕ್ಚುಲಿ ಸಣ್ಣ ಮಕ್ಕಳನ್ನ. ಯಾವ ರೀತಿಯಾಗಿ? ಈಗ ನೋಡಿ, ಈಗ ಆಲ್ ದೀಸ್ ಥಿಂಗ್ಸ್, ಈಗ ಸ್ಟಾರ್ಟ್ಅಪ್ ಅನ್ನೋದು ಮೆಜಾರಿಟಿ ಆಫ್ ದ ಟೈಮ್
12th ಆದ್ಮೇಲೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದವಾಗ, ಇಂಜಿನಿಯರಿಂಗ್ ಓದವಾಗ ಆರ್ MBA ಅವ್ರ ಡಿಗ್ರಿ ಮಾಡ್ಕೊಂಡು ಹೋದವಾಗ್ಲೇ ಸ್ಟಾರ್ಟ್ಅಪ್ ಬಗ್ಗೆ ಐಡಿಯಾ ಬರುತ್ತೆ. ನಾವು ದೇರ್ ಆರ್ ಮೆನಿ ಕಿಡ್ಸ್ who have their own startups at very early age also. 14, 15, 13 ನಲ್ಲೂ ಸ್ಟಾರ್ಟ್ಅಪ್ಸ್ ಮಾಡಿರೋದೆಲ್ಲ ಇದೆ. Why don't we give an platform? It's a just idea from my side. ನಮ್ಮ ಮಕ್ಕಳಿಗೂ ಆಲ್ರೆಡಿ ಕೆಲವೊಂದು 2-3 ಮಕ್ಕಳಿದ್ದಾರೆ. ದೇ ಆರ್ ರಿಯಲಿ ಬ್ರಿಲಿಯಂಟ್. ದೇ ಹ್ಯಾಡ್ ಸಮ್ ಐಡಿಯಾಸ್. ಬ್ಲೈಂಡ್ಗೆ ಒಂದು ಡಿವೈಸ್ ದೇ ವರ್ ಟ್ರೈಂಗ್ ಟು ಬಿಲ್ಡ್. ಬಟ್ ಆ ಮಕ್ಕಳ ಮನಸ್ಸಲ್ಲಿ ಇಂಥ ಐಡಿಯಾಗಳು ಬರಬೇಕು ಅಂತ ಅಂದ್ರೆ ಅವ್ರು ಓದೋ ಸ್ಕೂಲಲ್ಲಿ ಅಂತ ವಾತಾವರಣ ಇರಬೇಕು, ಅಷ್ಟು ಫ್ರೀಡಮ್ ಕೊಡಬೇಕು. ಅದನ್ನ ಕೌಟಿಲ್ಯ ವಿದ್ಯಾಲಯ ಮಕ್ಕಳಿಗೆ ಕೊಡ್ತಾ ಇದೆ. ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆ ಸರ್ ನೀವು ಹೌದು ಕೌಟಿಲ್ಯ ಸ್ಕೂಲ್ ಪ್ರಿ KG ಇಂದ ಈಗ SSLC ವರೆಗೂ ಇಲ್ಲಿ ಬಂದಿದ್ದೀರಿ. ಈ ಬ್ರಾಂಚ್ ಅಲ್ಲಿ ಪ್ರಿ KG to 10th ಇದೆ. ದಿ ವಿಜಯನಗರ ಬ್ರಾಂಚ್ ವಿ ಹ್ಯಾವ್ 11th and 12th. ಓಕೆ, ವಿಜಯನಗರದಲ್ಲಿ ಎಲ್ಲಿದೆ? ವಿಜಯನಗರ ಬೋಗಾದಿ ಸೆಕೆಂಡ್ ಸ್ಟೇಜ್. ಒಂದು ಸ್ಕೂಲ್ನ ಚೇರ್ಮನ್ ಆಗಿ, ಒಂದು ಕಾಲೇಜ್ನ ಚೇರ್ಮನ್ ಆಗಿ ನಿಮ್ಗೆ ಅಂಕ ಮುಖ್ಯನಾ, ಜೀವನ ಹೆಂಗ್ ನಡೆಸಬೇಕು ಅನ್ನೋ ಶಿಕ್ಷಣ ಮುಖ್ಯನಾ? ಎಲ್ಲರೂ 100 out of 100 ತಗೊಂಡಿರೋರೆಲ್ಲ ಲೈಫಲ್ಲಿ ಸಕ್ಸಸ್ಫುಲ್ ಆಗಿಲ್ಲ, ತಗೊಂಡಿಲ್ದಿರೋರು ಫೇಲಿಯರ್ ಆಗಿಲ್ಲ. I am a mediocre. ನಾನು just 35% in my 12th. SLC ಮಾತ್ರ I was 60 above. Okay. But in that case, you need to have exposure. Not only about studies. You need to know in and of things. As much you have knowledge. Correct. ಎಷ್ಟು ಎಕ್ಸ್ಪೋಜರ್, ಕನೆಕ್ಷನ್ಸ್ ಎಷ್ಟು ಜಾಸ್ತಿ ಇರುತ್ತೋ the more you are successful. ಸೊ ಇದೆಲ್ಲದರ ನಡುವೆ ಹೌದು ನೀವು ಹೇಳ್ದಾಗಿದ್ದಂಗೆ 35 ತಗೊಂಡವರು ಇವತ್ತು ಎಷ್ಟೋ ಸಂಸ್ಥೆಗಳ ಮಾಲೀಕರಾಗಿದ್ದಾರೆ. ಸೊ ಅದಾದ ನಂತರ ರಾಜಕಾರಣದಲ್ಲಿ ಉನ್ನತ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ, ಎಷ್ಟೆಷ್ಟೋ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಕರೆಕ್ಟ್, ಎಷ್ಟೋ ಜನರಿಗೆ ಕೆಲಸ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆಲ್ಲ ಒಂದು ಧೈರ್ಯ ಅನ್ನೋದು ಬೇಕಾಗುತ್ತೆ. ಸೊ ಆ ಧೈರ್ಯವನ್ನ ಮಕ್ಕಳಲ್ಲಿ ತುಂಬಿಸುವಂತ ಕೆಲಸ ನಿಮ್ಮ ಸಂಸ್ಥೆಯಿಂದ ಏನ್ ನಡೀತಾ ಇದೆ? ಸೊ as usual sir, exposure. Okay, we are giving a good platform for practically ಏನ್ ಮಾಡ್ತಾ ಇದೀರಿ ಅವ್ರಿಗೆ? Practically our whole 10 months of 1 year is divided sir. June to July ಏನಾಗಬೇಕು, July to August ಏನಾಗಬೇಕು. we are June ಅಲ್ಲಿ we are more inclined towards education. Again August ಅಲ್ಲಿ sports ಆಗಲಿ. Then every month we have a program so that exposure ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ, so that they are exposed. ಹೊರಗಡೆ ಕರ್ಕೊಂಡು ಹೋದಷ್ಟು they get exposure. ಫ್ರೆಂಡ್ಸ್ ಅಲ್ಲಿ ಅವ್ರ ಜೊತೆ ಈಗ ನೋಡಿ, ಈಗ ಒಂದು ಎಜುಕೇಶನಲ್ ಟೂರ್ ಅಂತ ಮಾಡ್ತೀವಿ, ಆರ್ ಒನ್ ಡೇ ವಿ ಟುಕ್ ದೆಮ್ ಟು ರವಿಶಂಕರ್ ಆಶ್ರಮ, ರವಿಶಂಕರ್ ಗುರುಜಿ ಆಶ್ರಮ. ಇಟ್ಸ್ ನಾಟ್ ಅಬೌಟ್ ಓನ್ಲಿ ಎಜುಕೇಶನ್. ಒಂದು ಲೈಫ್ ಹೇಗೆ ನಡ್ಕೊಂಡು ಹೋಗ್ಬೇಕು, ವಾಟ್ ಕಲ್ಚರ್ಸ್ ವಿ ನೀಡ್ ಟು ಟೇಕ್, ಬಿಕಾಸ್ ವಿ ಆರ್ ವೆರಿ ಡೈವರ್ಸ್ ಕಲ್ಚರ್ ನಮ್ದು. ಅದಕ್ಕೆ ತಕ್ಕಂಗೆ ಎಕ್ಸ್ಪೋಸ್ ಆಗ್ಲಿ ಅಂತ ಅಲ್ಲಿ ಕರ್ಕೊಂಡು ಹೋಗಿದ್ವಿ. But now and then we have given a good platform, and I emphasize on my teachers also. ಈಗ ಒಂದು ಟೀಚರು 40 ಮಕ್ಕಳಿಗೆ ಒಂದು ಪಾಠ ಮಾಡ್ತಾರೆ ಅಂದ್ರೆ ಬರೀ ಪಾಠ ಒಂದೇ ಅಲ್ಲ, ವಾಟ್ ದೇ ನೀಡ್ ಟು ಟೇಕ್ ಫ್ರಮ್ ಅವರ್ ಟೀಚರ್ಸ್ ಆಲ್ಸೋ. ಅವರಲ್ಲಿ ಏನ್ ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ, ಎಲ್ಲ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇಫ್ ಅಟ್ ಆಲ್ ದೇರ್ ಶಿ ಇಸ್ ಟೀಚಿಂಗ್ ಎ ರಾಂಗ್ ರೈಟ್ ಆಲ್ಸೋ, ಇಟ್ ಮೀನ್ಸ್ ಲಾಟ್ ಫಾರ್ ದೆಮ್. ಅದಕ್ಕೆ ಹೇಳೋದು, ಟೀಚರ್ಸ್ ಆಗ್ಲಿ ನಾವಾಗ್ಲಿ, ವಿ ನೀಡ್ ಟು ಬಿ ಎ ರೋಲ್ ಮಾಡೆಲ್ ಫಾರ್ ದೆಮ್. ಕಲಿಸ್ಬೇಕು. ನಮ್ಮ ಕೈಲಿ ಏನಿದೆಯೋ ಅದನ್ನ ಅವ್ರಿಗೆ ಕಲ್ಸಷ್ಟು, ಎಷ್ಟು ನಾವು ಕಲ್ತ್ಕೊಂತೀವೋ ಅವ್ರಿಗೆ ಅಷ್ಟು ಕೊಡಕ್ಕಾಗತ್ತೆ. ಸರ್, ಮಕ್ಕಳು ಆಕ್ಟಿವ್ ಆಗ್ತಾ ಇದ್ದಾರೆ, ಮಕ್ಕಳು ಪ್ರೋ ಆಕ್ಟಿವ್ ಆಗ್ತಾ ಇದ್ದಾರೆ, ಮಕ್ಕಳು ಅಬ್ಸರ್ವ್ ಮಾಡ್ತಾರೆ ಶಿಕ್ಷಕರನ್ನ. ಆ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಯಲ್ಲಿರುವಂತಹ ಶಿಕ್ಷಕರಿಗೆ ಹೊಸ ಇನ್ನು ಈಗ AI ಅಂತ ಬಂದಾಗ ಈಗಿನಿರುವ ಶಿಕ್ಷಕರು ಬಹಳ ಕಲಿಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಕಲಿಕೆಗೆ ಏನ್ ಟ್ರೈನಿಂಗ್ ಆ ಥರ ಏನಾದ್ರು ನಡೀತಾ ಇದೆ? ಈಗ ನಮಗೆ ಏಪ್ರಿಲ್ ಅಲ್ಲಿ ಇಯರ್ ಎಂಡ್ ಮುಗಿದ್ರೆ ವಿಲ್ ಬಿ ಹ್ಯಾವಿಂಗ್ 1 month ಆಫ್ ಟೈಮ್, 1 month ಫ್ರೀ ಇರುತ್ತೆ. ದಿಸ್ ಇಯರ್ ವಿ ಹ್ಯಾವ್ ಬ್ರಾಟ್ ಪೀಪಲ್ ಫ್ರಮ್ ಔಟ್ಸೈಡ್ ಆಲ್ಸೋ. ಫ್ರಮ್ 1 person ಕೇಮ್ ಫ್ರಮ್ ಡೆಲ್ಲಿ. ಈಗ CBP ಪ್ರೋಗ್ರಾಮ್ಸ್ ಇರುತ್ತೆ, ದಟ್ ಈಸ್ ಆಲ್ವೇಸ್ ಫ್ರಮ್ CBSE ಓನ್ಲಿ. ಅಪಾರ್ಟ್ ಫ್ರಮ್ CBSE, ಅವರ್ ಪ್ರಿನ್ಸಿಪಲ್ ಈಸ್ ವೆರಿ ರಿಸೋರ್ಸ್ ಪರ್ಸನ್. ನಮ್ಮ ಪ್ರಿನ್ಸಿಪಲ್ ಇರೋರು CBSE ರಿಸೋರ್ಸ್ ಪರ್ಸನ್. ಶಿ ಕ್ಯಾನ್ ಟ್ರೈನ್ ದೆಮ್. ಈಗ ಔಟ್ಸೈಡರ್ಸ್ ನಾವು ಕರಿತಾ ಇರ್ತೀವಿ, ಬಂದು ನಮ್ಮ ಟೀಚರ್ಸ್ಗೆ, ದೋಸ್ ಆರ್ ಇನ್ ದಿಸ್ ಫೀಲ್ಡ್ ಫಾರ್ ಅ ಲಾಂಗ್ ಟೈಮ್, ಒಂದು 30 years 40 years ಇರೋರಿಂದ. ವಿ ಹ್ಯಾವ್ ಅ ಗೈಡ್ ಹೂ ಇಸ್ ಫ್ರಮ್ ಬ್ಯಾಂಗ್ಳೂರ್.
ಮೊನ್ನೆ ನಾನು ಒಬ್ಬ ಶಿಕ್ಷಣ ತಜ್ಞರನ್ನ ಮಾತನಾಡಿಸ್ತಾ ಇದ್ದೆ ಸರ್. ಅವ್ರು ಹೇಳ್ತಾ ಇದ್ರು, ನಾವು ಬಹಳ ಡಿಜಿಟಲಿ ಮುಂದೆ ಹೋಗ್ತಾ ಇದ್ದೀವಿ. ಈಗ ವಿದ್ಯಾರ್ಥಿಗಳು ಓದಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನೀವು ಡಿಜಿಟಲಿ ಯಾವ ರೀತಿಯಾಗಿ ಮುಂದುವರೆದಿರಿ? ಡಿಜಿಟಲಿ ಅಂದ್ರೆ ಮೋಸ್ಟ್ ಆಫ್ ದ ಕ್ಲಾಸ್ ರೂಮ್ಸ್, ನಮ್ದು ಒಂದು 35 ಕ್ಲಾಸ್ ರೂಮ್ಸ್ ಇದೆ. ಹ್ಮ್. ಆಲ್ ದಿ ಕ್ಲಾಸ್ ರೂಮ್ಸ್ ಆರ್ equipped with the smart class, this one touch panels, ಸ್ಮಾರ್ಟ್ ಸ್ಕ್ರೀನ್ಸ್. smart screens, which is smart screens ಅನ್ನೋದಕ್ಕಿಂತ ಜಾಸ್ತಿ we have content. ಓಕೆ. ಕಂಟೆಂಟ್ ವಾಟ್ ಈಸ್ CBSE ನಲ್ಲಿ ಏನ್ ಕರಿಕ್ಯುಲಮ್ ಇದೆ, ವಾಟ್ NCERT ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ, ಅದಕ್ಕೆ ತಕ್ಕಂಗೆ ಅದ್ರದ್ದು ಕಂಟೆಂಟ್ ಆಲ್ಮೋಸ್ಟ್ ವಿ ಹ್ಯಾವ್ ಟೇಕನ್. ಬೋತ್ ಆಸ್ ವೆಲ್ ಆಸ್ ಟೀಚರ್ಸ್ ವಿಲ್ ಬಿ ಟೀಚಿಂಗ್, ದ ಕಂಟೆಂಟ್ ಈಸ್ ಆಲ್ಸೋ ದೇರ್ ಇನ್ ದ ಟಚ್ ಪ್ಯಾನಲ್. ಎರಡನ್ನೂ ಕಂಬೈನ್ ಮಾಡಿ ಮಾಡ್ತಾ ಇದ್ದೀವಿ. ಓಕೆ. ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಮತ್ತೆ ದ ಲೋವರ್ ಗ್ರೇಡ್ಸ್, 5th to pre-KG to 5th grade, we are following this Cambridge. ಸರ್, ಕೊನೆಯದಾಗಿ ನಿಮ್ಮ ವಿದ್ಯಾಲಯದ ಬಗ್ಗೆ ಮತ್ತು ಇಲ್ಲಿನ ವಿದ್ಯಾರ್ಥಿಗಳ ಬಗ್ಗೆ, ಜೊತೆಗೆ ಇಲ್ಲಿನ ಮುಂದೆ ಈ ವಿದ್ಯಾಲಯಕ್ಕೆ ಬರಬೇಕಾಗಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ನಂಬಬೇಕಾಗಿರುವಂಥ ಪೋಷಕರಿಗೆ ಏನು ಹೇಳಕ್ ಬಯಸ್ತೀರಾ? Sir, ours is a 22 years old organization. Okay. We have never failed, and we are changing ourselves, we are innovating ourselves, we are learning. ನಾವು ಯಾವತ್ತೂ our parents are our backbone actually. ಅವ್ರು ನಮ್ಮನ್ನ ಇಷ್ಟು ದಿನ ನಂಬಿದ್ದಾರೆ, ಅವ್ರ ನಂಬಿಕೆನ ಇದುವರೆಗೂ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಅಂಡ್ ರೆಸ್ಟ್ ಅಶ್ಯೂರ್ಡ್ ಪೇರೆಂಟ್ಸ್ ಏನಂತ ಒಂದಂದ್ರೆ, more than anything, we want all of our kids to have a good education. ಅವರು ನಮ್ಮ ಸ್ಕೂಲಿಂದ ಹೊರಗಡೆ ಹೋದ್ರೆ as a good human being, they should be a good citizen. ನಮ್ಮಲ್ಲಿ ಆದಷ್ಟು we will give very good education and good culture. Rest assured, we will produce a good students from here. Okay. That is what I am expecting, and I am also doing that. I am so happy that kids have done. One student also recently I met her. She has got a free seat in Mysore Medical College. That means we have produced good students from here. Okay. We are so happy for that. And in future also, ನಮ್ಮ ಮಕ್ಕಳಿಗೆ ಆದಷ್ಟು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. We will be focusing more on academics, discipline as well as sports. Right round 360 degree, we want to give everything possible to our kids. ಓಕೆ ಸರ್, ಇನ್ನೆರಡು ಕ್ವಶನ್ ಇದೆ. ಅದರಲ್ಲಿ ಒಂದು, ಈಗ ಸಾಕಷ್ಟು ವಿದ್ಯಾರ್ಥಿಗಳಿರ್ತಾರೆ, ಆ ಪೈಕಿ ಬಡತನದಲ್ಲಿರ್ತಾರೆ ವಿದ್ಯಾರ್ಥಿಗಳು, ಭಾಳ ಟ್ಯಾಲೆಂಟೆಡ್ ಇರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಲಯವನ್ನು ಸೇರಿಕೊಳ್ಬೇಕು ಅಂತ ಬಂದರೆ ಹೇಗೆ ಅವ್ರಿಗೆ ಸಹಕಾರ ಮಾಡ್ತೀರಿ ನೀವು? ಬಡತನದ ಸರ್, ವಿ ಆರ್ ನಾಟ್ ಅನ್ ಎಕ್ಸಾಬ್ರೆಂಟ್ ಫೀಸ್ ಸ್ಕೂಲ್. ತುಂಬಾ ಜಾಸ್ತಿನೂ ಇಲ್ಲ, ತುಂಬಾ ಕಮ್ಮಿನೂ ಇಲ್ಲ. ಇಟ್ಸ್ ಅನ್ ಅಪರ್ ಮಿಡಲ್ ಕ್ಲಾಸ್ ಕ್ಯಾನ್ ಅಫೋರ್ಡಬಲ್ ಫೀಸ್. ಓಕೆ. ಅಂಡ್ we don't increase our fees every year also. Every 3 years also, depending upon salary, we might increase the fees also. So we are affordable actually. Basically Mysore alli below 80,000-90,000 euro schools alli, which is giving much more what is to be given. We are one of the schools. Okay. ಆತರ ಫ್ರೀ ಎಜುಕೇಶನ್ ಇನ್ ದ ಸೆನ್ಸ್ ಸ್ಕೂಲ್ ಕಡೆ ಕೊಟ್ಟಿಲ್ಲ ಅಂದ್ರೂ I am able to take care of 4-5 kids, not in this school, outside. Okay. That is towards my personal capacity. ನಾನು ಯಾರೋ 4-5 ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಸೋ ಗ್ರೇಟ್ ಸರ್, ಸೋ ಗ್ರೇಟ್. ಸೊ ಇದೆಲ್ಲದರ ನಡುವೆ ಕೊನೆಯದಾಗಿ ಮುಂದೆ ನಿಮ್ಮ ಗುರಿ ಏನು? ಈಗ ಹೌದು ಸ್ಕೂಲ್ ಮಾಡಿದ್ದೀರಿ, ನೆಕ್ಸ್ಟ್ PUC ಮಾಡಿದ್ದೀರಿ, ನೆಕ್ಸ್ಟ್ ಏನು ಸರ್? ನೆಕ್ಸ್ಟ್ ಏನು ಟಾರ್ಗೆಟ್? ಸೊ ಮೈಸೂರಲ್ಲಿ we are one of the best schools and good schools. This year I have started PUC, a NEET academy. Round the corner, I want to start these allied courses, BPT agli, pharmacy agli, ಮತ್ತೆ ಫಿಸಿಯೋಥೆರಪಿ ಆಗಲಿ, ಈ ಥರ ಕೋರ್ಸಸ್ ಸ್ಟಾರ್ಟ್ ಮಾಡಬೇಕಂತ. ಓಕೆ. ಇಫ್ ಅಟ್ ಆಲ್ ಗಾಡ್ ಗಿವ್ಸ್ ದ ಸ್ಟ್ರೆಂತ್, ಒಂದಿನ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಆಸೆ. ದಟ್ ಈಸ್ ವೆರಿ ಲಾಂಗ್ ರನ್ ಡ್ರೀಮ್. ವಿಲ್ ಸಿ. ಚಾಮುಂಡೇಶ್ವರಿ ಆಶೀರ್ವಾದ ಇದ್ರೆ ಡೆಫಿನೆಟ್ಲಿ ಐ ವಿಲ್ ಬಿ ಡೂಯಿಂಗ್ ದಟ್. ಸೋ ನೈಸ್, ಸೋ ನೈಸ್. ಎಸ್ ಸರ್, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಒಳ್ಳೇದಾಗಲಿ.
ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯವನ್ನು ರೂಪಿಸಿ ಕೊಡ್ತಾ ಇದ್ದೀರಿ. ಈ ಕಾರ್ಯ ಹಿಂಗೆ ಮುಂದುವರಿಲಿ, ಜೊತೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಈ ಒಂದು ಅದ್ಭುತ ಸ್ಕೂಲ್ನ ಒಂದು ಚಿತ್ರಣ ನಿಮ್ಮ ಕಣ್ಣ ಮುಂದೆ ಬಂತು ಅಂತ ಅಂದ್ಕೊಳ್ತೀನಿ. ಜೊತೆಗೆ ಅವ್ರಿಗಿರುವಂಥ ಉತ್ಸಾಹ ಇದೆಯಲ್ಲ, ಅದನ್ನು ಮಕ್ಕಳಲ್ಲೂ ಕೂಡ ತುಂಬ್ತಾ ಇದ್ದಾರೆ ಅವರು. ಜೊತೆಗೆ ಯಾಕೆ ಪೋಷಕರು ಈ ಒಂದು ಶಾಲೆಯನ್ನು ಅಥವಾ ಈ ಒಂದು ವಿದ್ಯಾಲಯವನ್ನು ನಂಬಿ ಇಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ಬೇಕು ಅನ್ನೋದಕ್ಕೂ ಕೂಡ ನಿಮ್ಗೆ ಉತ್ತರ ಸಿಕ್ಕಿದೆ ಅಂತ ಹೇಳ್ತಾ